ಇನ್ನು ರೈತರಿಂದ ಪಡೆದಂತಹ ಭೂಮಿಗೆ ಸರಿಯಾಗಿ ಪರಿಹಾರವನ್ನ ಕೊಟ್ಟಿಲ್ಲ ಅಂತ ರೈತರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು ಆರೋಪಕ್ಕೆ ಸಂಬಂಧಪಟ್ಟಂತೆ ರೈತರು ಹೋರಾಟ ಕೂಡ ಮಾಡಿದ್ದಾರೆ. ಬಳ್ಳಾರಿಯ ಕುಡತಿನಿ ಪಟ್ಟಣದಲ್ಲಿ ಭೂ ಸಂತ್ರಸ್ತರು ಪ್ರತಿಭಟನೆ ಮಾಡಿದ್ದಾರೆ. ನಮ್ಮಿಂದ ಕೃಷಿ ಭೂಮಿಯನ್ನ ಪಡೆದುಕೊಂಡ್ರು, ಆದರೆ ಸರಿಯಾಗಿ ಪರಿಹಾರ ಇಲ್ಲ. ಲಕ್ಷ್ಮಿ ಮಿತ್ತಲ್, ಎನ್ಎಂಡಿಸಿ, ಬ್ರಹ್ಮಿಣಿ ಸ್ಟೀಲ್ ಕಂಪನಿಗಳ ವಿರುದ್ಧ ಇದೀಗ ಭೂಮಿಯನ್ನ ಕಳೆದುಕೊಂಡಂತಹ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವಾರು ಭರವಸೆಗಳನ್ನ ಈ ಕಂಪನಿಗಳು ಕೊಟ್ಟಿದ್ದವು. ಭರವಸೆಯನ್ನ ಕೊಟ್ಟು ನಮ್ಮ ಭೂಮಿಯನ್ನ ಪಡೆದುಕೊಂಡಿದ್ದಾರೆ. ಕೃಷಿ ಭೂಮಿಗಳನ್ನ ಪಡೆದುಕೊಂಡ್ರು, ಆದರೆ ಈವರೆಗೂ ಕೂಡ ಏನೆಲ್ಲ ಭರವಸೆ ಕೊಟ್ಟಿದ್ರು ಆ ಭರವಸೆಗಳನ್ನ ಈಡೇರಿಸಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ವಿಷಯದಲ್ಲಿ ನಮಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಹೈಕೋರ್ಟ್ ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ಒಂದೊಂದು ಉದ್ಯೋಗವನ್ನ ಕೊಡ್ತೀವಿ ಅಂತ ಈ ಕಂಪನಿಗಳು ಭರವಸೆ ಕೊಟ್ಟಿದ್ದವು. ಯಾರ್ಯಾರು ರೈತರು ಭೂಮಿ ಕಳೆದುಕೊಳ್ತಾ ಇದ್ದಾರೆ, ಒಂದು ಮನೆಯನ್ನ ಕೊಡ್ತೀವಿ, ಒಂದು ಉದ್ಯೋಗವನ್ನ ಕೊಡ್ತೀವಿ ಅಂತ ಪ್ರತಿ ಮನೆಗೆ ಭರವಸೆಯನ್ನ ಕೂಡ ಕೊಟ್ಟಿದ್ವು ಕಂಪನಿಗಳು. ಕೊಟ್ಟಿರುವಂತಹ ಭರವಸೆಗಳನ್ನ ಈ ಕಂಪನಿಗಳು ಈಡೇರಿಸಿಲ್ಲ ಅಂತ ರೈತರು ಹೋರಾಟ ಮಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು, ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ಮಾಡಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದ ಅಧಿಕಾರಿಗಳು ಮಂತ್ರಿಗಳಿಗೆ ಶಿಕ್ಷೆ ಆಗಲೇಬೇಕು. ಮೋಸ ಮಾಡಿದ ಅಧಿಕಾರಿಗಳು ಮಂತ್ರಿಗಳಿಗೆ ಶಿಕ್ಷೆ ಆಗಲೇಬೇಕು. ಏನೇ ಬರಲಿ, ಏನೇ ಬರಲಿ. ಮಾಡಿ ಸಂತ್ರಸ್ತರ ಹೋರಾಟಕ್ಕೆ ಜಯವಾಗಲಿ.